ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ ಪ್ರಿಯ ಸ್ನೇಹಿತರೆ, ಜಗತ್ತು ಸೃಷ್ಟಿಯಾದ ಕಾಲದಿಂದಲೂ ಮನುಷ್ಯನ ಮನಸ್ಸನ್ನು ಆಶ್ಚರ್ಯಗೊಳಿಸುವ ವಿಚಿತ್ರವಾದ ಮತ್ತು ನಂಬಲಾಗದ ಘಟನೆಗಳು ನಡೆದಿವೆ. ಇಂದು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಕಥೆ ತುಂಬಾ ಅಸಾಧಾರಣವಾಗಿದೆ. ಇದು ನಿಮ್ಮ ಬುದ್ಧಿಯನ್ನು ವಿಸ್ಮಯಗೊಳಿಸುತ್ತದೆ. ಸ್ನೇಹಿತರೆ, ಜನ್ನತುಲ್ ಬಕಿಯನಲ್ಲಿ ಒಂದು ಸಿಂಹವು ಪ್ರತಿದಿನ ಒಂದು ಕಬರ್ ಮೇಲೆ ಗರ್ಜಿಸುತ್ತಿತ್ತು. ಸೌದಿ ಅರಸರು ಆ ಕಬರ್ ತೆರೆಯಲು ಆದೇಶಿಸಿದಾಗ ಅಲ್ಲಿದ್ದವರು ಆಘಾತದಿಂದ ಕಿರಿಚಿದರು. ನಂಬಿರಿ, ಇಂತಹ ಅಸಾಧಾರಣ ಘಟನೆಯನ್ನು ನಿಮ್ಮ ಜೀವನದಲ್ಲಿ ಈವರೆಗೆ ಕೇಳಿರಲಿಕ್ಕಿಲ್ಲ. ಈಗ ಈ ಘಟನೆ ಹೇಗೆ ನಡೆಯಿತು ಮತ್ತು ಸೌದಿ ಸರ್ಕಾರವು ಇದನ್ನು ಏಕೆ ರಹಸ್ಯವಾಗಿಟ್ಟಿತು ಎಂಬುದನ್ನು ನೋಡೋಣ. ಸ್ನೇಹಿತರೆ, ಈ ಘಟನೆ ಅಬ್ದುಲ್ ಬಾಸಿತ್ ಅಲ್ ಗಾಮ್ದಿ ಎಂಬ ವ್ಯಕ್ತಿಯೊಂದಿಗೆ ಸಂಬಂಧಿಸಿದೆ. ಕಳೆದ 35 ವರ್ಷಗಳಿಂದ ಅವನು ಜನ್ನತುಲ್ ಬಕಿಯನಲ್ಲಿ ಕಬರ್ ಅಗೆಯುವ ಕೆಲಸ ಮಾಡುತ್ತಿದ್ದಾನೆ. ಅವನು ಹೇಳುತ್ತಾನೆ, ಅಲ್ಲಾಹನ ವಿಶೇಷ ಕರುಣೆಯಿಂದ ಈ ಪವಿತ್ರ ಸ್ಥಳದಲ್ಲಿ ಇಷ್ಟೊಂದು ಪುಣ್ಯಾತ್ಮರು ವಿಶ್ರಾಂತಿಯಲ್ಲಿರುವ ಈ ಸ್ಥಳದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ನನಗೆ ಸಿಕ್ಕಿದೆ. ಈ ಸ್ಥಳದ ವಾತಾವರಣವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇಲ್ಲಿನ ಮಣ್ಣಿಗೆ ಯಾವಾಗಲೂ ಒಂದು ವಿಶೇಷ ಸುಗಂಧವಿದೆ. ಅವನು ಮತ್ತೆ ಹೇಳಿದನು, ಈ ಕಬರಸ್ಥಾನದಲ್ಲಿ ನಾನು ಒಂದೇ ಒಂದು ಜೀವಿಯನ್ನು ಕಂಡಿಲ್ಲ, ಏಕೆಂದರೆ ಇದು ಸ್ವರ್ಗವಾಸಿಗಳಿಗೆ ಮೀಸಲಾದ ಕಬರಸ್ಥಾನವಾಗಿದೆ. ಆದರೆ ಒಂದು ರಾತ್ರಿ ಒಬ್ಬ ಮೃತ ವ್ಯಕ್ತಿಗಾಗಿ ಕಬರ್ ತಯಾರಿಸುವಾಗ ಅವನಿಗೆ ತುಂಬಾ ವಿಚಿತ್ರವಾದ ಅನುಭವವಾಯಿತು. ಅವನು ಹೇಳುತ್ತಾನೆ, ರಾತ್ರಿಯ 2ನೇ ಜಾಮದಲ್ಲಿ ನಾನು ಕಬರ್ ಅಗೆಯುತ್ತಿದ್ದೆ. ಇದ್ದಕ್ಕಿದ್ದಂತೆ ಹತ್ತಿರದಲ್ಲಿ ಒಂದು ಸಿಂಹದ ಗರ್ಜನೆ ಕೇಳಿ ನಾನು ದಿಗಿಲುಗೊಂಡೆ. ಒಂದು ಕ್ಷಣಕ್ಕೆ ನನ್ನ ದೇಹದಲ್ಲಿ ಜೀವವಿಲ್ಲದಂತೆ ಭಾಸವಾಯಿತು. ಇಲ್ಲಿ ಸಿಂಹ ಹೇಗೆ ಬಂತು ಎಂದು ನಾನು ಆಶ್ಚರ್ಯಪಟ್ಟೆ. ಧೈರ್ಯವನ್ನು ಕೂಡಿಕೊಂಡು ನಾನು ಸುತ್ತಲೂ ನೋಡಿದೆ, ಆದರೆ ಯಾವ ಸಿಂಹವನ್ನು ಕಾಣಲಿಲ್ಲ. ಮತ್ತೆ 2-3 ಬಾರಿ ಗರ್ಜನೆ ಕೇಳಿತು, ಆದರೆ ಅದರ ಮೂಲವನ್ನು ಕಂಡುಹಿಡಿಯಲಾಗಲಿಲ್ಲ. ಇದು ನನ್ನ ಕಲ್ಪನೆ ಇರಬಹುದು ಎಂದು ಭಾವಿಸಿ ನಾನು ಕೆಲಸವನ್ನು ಮುಂದುವರೆಸಿದೆ. ಆದರೆ ಮರುದಿನ ರಾತ್ರಿಯೂ ಇದೇ ಘಟನೆ ಮತ್ತೆ ನಡೆಯಿತು. ಈ ಬಾರಿ ಅವನು ಒಬ್ಬ ಸಹೋದ್ಯೋಗಿಯನ್ನು ಕರೆದನು, ಆದರೆ ಅವನಿಗೆ ಯಾವ ಶಬ್ದವೂ ಕೇಳಲಿಲ್ಲ. ಆದರೆ ಅಬ್ದುಲ್ ಬಾಸಿತ್ಗೆ ಸಿಂಹದ ಗರ್ಜನೆ ಸ್ಪಷ್ಟವಾಗಿ ಕೇಳಿತು. ಮತ್ತೊಂದು ರಾತ್ರಿಯಲ್ಲಿ ಈ ಘಟನೆ ಮತ್ತೆ ನಡೆಯಿತು. ಈ ಬಾರಿ ಅವನು ಶಬ್ದದ ದಿಕ್ಕನ್ನು ಹುಡುಕಿದನು. ನನಗೆ ಮಾತ್ರ ಈ ಶಬ್ದ ಏಕೆ ಕೇಳುತ್ತಿದೆ ಎಂದು ಅವನು ಯೋಚಿಸಿದನು. ಶಬ್ದವನ್ನು ಹಿಂಬಾಲಿಸಿದಾಗ ಒಂದು ಕಬರ್ನಿಂದ ಈ ಗರ್ಜನೆ ಬರುತ್ತಿದೆ ಎಂದು ಅವನಿಗೆ ತಿಳಿಯಿತು. ಕೂಡಲೇ ಅವನು ಕರ್ತವ್ಯದಲ್ಲಿದ್ದ ಭದ್ರತಾ ಅಧಿಕಾರಿಗಳನ್ನು ಕರೆದನು. ಆದರೆ ಅವನಿಗೆ ಸ್ಪಷ್ಟವಾಗಿ ಕೇಳಿದ ಶಬ್ದ ಇತರರಿಗೆ ಕೇಳಲಿಲ್ಲ. ಭದ್ರತಾ ಅಧಿಕಾರಿಗಳು ಕೋಪಗೊಂಡು, ನಿನ್ನ ಮಾನಸಿಕ ಸ್ಥಿತಿಯಲ್ಲಿ ತೊಂದರೆ ಇದೆ, ಕೆಲಸವನ್ನು ಬಿಟ್ಟು ಚಿಕಿತ್ಸೆ ಪಡೆ ಎಂದು ಹೇಳಿದರು. ಮರುದಿನ ಭದ್ರತಾ ಅಧಿಕಾರಿಗಳ ದೂರಿನಿಂದಾಗಿ ಮೇಲ್ವಿಚಾರಕ ಅಬ್ದುಲ್ ಬಾಸಿತ್ನನ್ನು ಕರೆದು, ನಿನ್ನ ಮಾನಸಿಕ ಸ್ಥಿತಿಯ ಬಗ್ಗೆ ಈ ದೂರು ಏನು ಎಂದು ಕೇಳಿದನು. ಅಬ್ದುಲ್ ಬಾಸಿತ್ ಉತ್ತರಿಸಿದನು, 35 ವರ್ಷಗಳಿಂದ ನಾನು ಇಲ್ಲಿ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದೇನೆ. ಈ ವಯಸ್ಸಿನಲ್ಲಿ ನನಗೆ ಸುಳ್ಳು ಹೇಳುವ ಅಗತ್ಯವಿಲ್ಲ. ನಾನು ನಿಜವಾಗಿಯೂ ಒಂದು ಸಿಂಹದ ಗರ್ಜನೆಯನ್ನು ಆ ಕಬರ್ನಿಂದ ಕೇಳುತ್ತಿದ್ದೇನೆ. ಮೇಲ್ವಿಚಾರಕ ನಗುತ್ತಾ, ನಿನಗೆ ಚಿಕಿತ್ಸೆ ಬೇಕು, ಇಲ್ಲವಾದರೆ ನಿನ್ನ ಕೆಲಸವನ್ನು ನಿಲ್ಲಿಸಬೇಕಾಗುತ್ತದೆ ಎಂದನು. ಆಕಸ್ಮಿಕವಾಗಿ ಅದೇ ದಿನ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ರಹಸ್ಯವಾಗಿ ಮದೀನಾಕ್ಕೆ ಭೇಟಿ ನೀಡಿ ಜನ್ನತುಲ್ ಬಕಿಯಗೆ ಬಂದನು. ಈ ಭೇಟಿಯು ಅನಿರೀಕ್ಷಿತವಾಗಿತ್ತು, ಆದ್ದರಿಂದ ಭದ್ರತಾ ಅಧಿಕಾರಿಗಳು ಎಚ್ಚರಿಕೆಯಿಂದಿದ್ದರು. ರಾಜಕುಮಾರನಿಗೆ ಎಲ್ಲವನ್ನೂ ಸ್ವತಃ ಪರಿಶೀಲಿಸಲು ಬಯಸಿತ್ತು. ಅಬ್ದುಲ್ ಬಾಸಿತ್ ಮತ್ತು ಮೇಲ್ವಿಚಾರಕ ವಾದ ವಿವಾದ ಮಾಡುವುದನ್ನು ಕಂಡಾಗ ವಿಷಯವೇನು ಎಂದು ರಾಜಕುಮಾರ ಕೇಳಿದನು. ಮೇಲ್ವಿಚಾರಕ ಎಲ್ಲವನ್ನೂ ವಿವರಿಸಿದನು. ಅಬ್ದುಲ್ ಬಾಸಿತ್ನನ್ನು ಕೆಲಸದಿಂದ ವಜಾಗೊಳಿಸಲು ಯೋಚಿಸುತ್ತಿದ್ದೇನೆ. ಕಥೆಯನ್ನು ಕೇಳಿದ ನಂತರ ರಾಜಕುಮಾರ ಅಬ್ದುಲ್ ಬಾಸಿತ್ನನ್ನು ಗಮನವಿಟ್ಟು ನೋಡಿ ಸ್ವಲ್ಪ ಹೊತ್ತು ಯೋಚಿಸಿ ಆ ಕಬರ್ನನ್ನು ನನಗೆ ತೋರಿಸು ಎಂದನು. ಅಬ್ದುಲ್ ಬಾಸಿತ್ ರಾಜಕುಮಾರನನ್ನು ಕಬರ್ಗೆ ಕರೆದೊಯ್ದನು. ರಾಜಕುಮಾರ ಕೇಳಿದನು, ನೀನು ಹೇಳುವುದು ಈ ಕಬರ್ನಿಂದ ಸಿಂಹದ ಗರ್ಜನೆ ಕೇಳುತ್ತಿದೆ ಎಂದೇ? ಅಬ್ದುಲ್ ಬಾಸಿತ್ ಸತ್ಯವನ್ನು ಪ್ರಮಾಣ ಮಾಡಿದನು. ನಾನು ಸುಳ್ಳು ಹೇಳುತ್ತಿಲ್ಲ, ನಾನು ಹಲವಾರು ಬಾರಿ ಈ ಶಬ್ದವನ್ನು ಕೇಳಿದ್ದೇನೆ. ರಾಜಕುಮಾರ ಹೇಳಿದನು, ಸರಿ, ಸತ್ಯವು ಬೆಳಕಿಗೆ ಬರಲು ಈ ಕಬರ್ನನ್ನು ತೆರೆಯಲು ಆದೇಶಿಸುತ್ತೇನೆ. ಯಾವುದಾದರೂ ಸತ್ಯವಿದ್ದರೆ ಅದು ಬಯಲಾಗುತ್ತದೆ, ಇಲ್ಲವಾದರೆ ಸುಳ್ಳು ಹೇಳಿದ್ದ
ಕಬರ್ ತೆರೆಯಲು ಆದೇಶಿಸಲಾಯಿತು. ಕಬರ್ ತೆರೆಯುವಾಗ ಅದರೊಳಗಿಂದ ಬೆಂಕಿಯ ಜ್ವಾಲೆಗಳು ಏಳುವುದನ್ನು ಕಂಡರು. ರಾಜಕುಮಾರ ಅದನ್ನು ಕಂಡು, ಈಗ ನನಗೆ ತಿಳಿಯಿತು, ಅಬ್ದುಲ್ ಬಾಸಿತ್ ಸತ್ಯವನ್ನು ಹೇಳುತ್ತಿದ್ದಾನೆ ಎಂದನು. ರಾಜಕುಮಾರ ಆ ಕಬರ್ನಲ್ಲಿ ಯಾರು ಸಮಾಧಿಯಾಗಿದ್ದಾರೆ ಎಂದು ವಿಚಾರಿಸಲು ಆದೇಶಿಸಿದನು. ಕೂಡಲೇ ಮಾಹಿತಿಯನ್ನು ಸಂಗ್ರಹಿಸಿದಾಗಲ್ಲಿ ಸಮಾಧಿಯಾಗಿದ್ದವನು ಬಡ್ಡಿಯ ವ್ಯವಹಾರದಲ್ಲಿ ತೊಡಗಿದ್ದ ಒಬ್ಬ ಅರಬ್ ವ್ಯಕ್ತಿಯಾಗಿದ್ದನೆಂದು ತಿಳಿಯಿತು. ರಾಜಕುಮಾರ ಆದೇಶಿಸಿದನು, ಈ ದೇಹವನ್ನು ಇಲ್ಲಿಂದ ತೆಗೆದು ಬೇರೆಡೆ ಸಮಾಧಿಯಾಗಿಸಬೇಕು. ಇಂತಹ ಪಾಪಗಳಲ್ಲಿ ತೊಡಗಿದವರಿಗೆ ಇಲ್ಲಿ ಶುದ್ಧರಾದ ಮತ್ತು ಪುಣ್ಯಾತ್ಮರಾದವರು ವಿಶ್ರಾಂತಿಯಲ್ಲಿರುವ ಈ ಕಬರಸ್ಥಾನದಲ್ಲಿ ಸ್ಥಾನವಿಲ್ಲ. ಬಹುಶಃ ಈ ವ್ಯಕ್ತಿಯನ್ನು ಇಲ್ಲಿ ತಪ್ಪಾಗಿ ಸಮಾಧಿಯಾಗಿಸಿರಬಹುದು. ಅಬ್ದುಲ್ ಬಾಸಿತ್ ಮೂಲಕ ಈ ವ್ಯಕ್ತಿಯನ್ನು ಇಲ್ಲಿಂದ ತೆಗೆಯಬೇಕೆಂಬ ಸಂದೇಶ ನಮಗೆ ಸಿಕ್ಕಿದೆ. ಆದೇಶವನ್ನು ಜಾರಿಗೊಳಿಸಲಾಯಿತು. ಕಬರ್ನನ್ನು ಸಂಪೂರ್ಣವಾಗಿ ತೆರೆದಾಗ ಬೆಂಕಿಯ ಜ್ವಾಲೆಗಳಿರಲಿಲ್ಲಾದರೆ ದೇಹ ಮತ್ತು ಕಫನ್ ಕರಕ್ಕಾಗಿ ಕಪ್ಪಾಗಿತ್ತು. ದೇಹವನ್ನು ಬೇರೆಡೆಗೆ ಸ್ಥಳಾಂತರಿಸಿ ಸಮಾಧಿಯಾಗಿಸಲಾಯಿತು ಮತ್ತು ಈ ಸುದ್ದಿಯು ಹರಡದಿರಲು ರಹಸ್ಯವಾಗಿಡಲಾಯಿತು. ಜನರಲ್ಲಿ ಭಯವೋ ಅಥವಾ ತಪ್ಪು ಸುದ್ದಿಗಳೋ ಹರಡದಿರಲು. ಸ್ನೇಹಿತರೆ, ಜನ್ನತುಲ್ ಬಕಿಯನಲ್ಲಿ ಸಮಾಧಿಯಾಗುವ ಭಾಗ್ಯವು ಸ್ವರ್ಗಕ್ಕೆ ಪ್ರವೇಶಿಸಲು ಅರ್ಹರಾದವರಿಗೆ ಮಾತ್ರ ಸಿಗುತ್ತದೆ. ಬಡ್ಡಿ ಎಂಬ ಪಾಪವು ತುಂಬಾ ಗಂಭೀರವಾದದ್ದು. ಜನ್ನತುಲ್ ಬಕಿಯನಲ್ಲಿ ಸಮಾಧಿಯಾದವರಿಗೂ ಕ್ಷಮೆ ಸಿಗದು. ಪವಿತ್ರ ಕುರಾನ್ನಲ್ಲಿ ಸೂರತುಲ್ ಬಕರಾದಲ್ಲಿ ಅಲ್ಲಾಹ ಹೇಳುತ್ತಾನೆ, ವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ, ನಿಮ್ಮ ಬಡ್ಡಿಯ ಉಳಿಕೆಯನ್ನು ಬಿಟ್ಟು ಬಿಡಿರಿ, ನಿಮ್ಮ ವಿಶ್ವಾಸವು ನಿಜವಾಗಿದ್ದರೆ. ಒಂದು ವೇಳೆ ಹಾಗೆ ಮಾಡದಿದ್ದರೆ ಅಲ್ಲಾಹನೊಂದಿಗೆ ಮತ್ತು ಅವನ ದೂತನೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಿರಿ. ಬಡ್ಡಿಯ ಬಗ್ಗೆ ಮಾತ್ರ ಅಲ್ಲಾಹ ಮತ್ತು ಅವನ ದೂತ ಯುದ್ಧವನ್ನು ಘೋಷಿಸುತ್ತಾರೆ. ವ್ಯಭಿಚಾರ ಅಥವಾ ಮದ್ಯಪಾನದಂತಹ ಇತರ ದೊಡ್ಡ ಪಾಪಗಳಿಗೂ ಇಂತಹ ಎಚ್ಚರಿಕೆಯನ್ನು ನೀಡಿಲ್ಲ. ಪ್ರಸಿದ್ಧ ಸಹಾಬಿಯಾದ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರಜಿಯಲ್ಲಾಹು ಅನ್ಹು ಹೇಳಿದ್ದಾರೆ, ಬಡ್ಡಿಯಿಂದ ಪಶ್ಚಾತ್ತಾಪ ಪಡೆದವನನ್ನು ಪಶ್ಚಾತ್ತಾಪಕ್ಕೆ ಕರೆತರುವುದು ಆಡಳಿತಗಾರನ ಜವಾಬ್ದಾರಿಯಾಗಿದೆ. ಅವನು ನಿರಾಕರಿಸಿದರೆ ಅವನ ಕತ್ತನ್ನು ಕತ್ತರಿಸಬೇಕು. ಅಲ್ಲಾಹ ತನ್ನ ಪವಿತ್ರ ಗ್ರಂಥದಲ್ಲಿ ಹೇಳಿದ್ದಾನೆ, ಬಡ್ಡಿಯನ್ನು ತಿನ್ನುವವರು ಎದ್ದೇಳುವುದು ಶೈತಾನನ ಸ್ಪರ್ಶಕ್ಕೆ ಒಳಗಾದವನಂತೆ. ಕೆಲವರು ಬಡ್ಡಿಯನ್ನು ವ್ಯಾಪಾರಕ್ಕೆ ಸಮಾನವೆಂದು ಹೇಳುತ್ತಾರೆ, ಆದರೆ ಅಲ್ಲಾಹ ವ್ಯಾಪಾರವನ್ನು ಅನುಮತಿಸಿದ್ದಾನೆ ಮತ್ತು ಬಡ್ಡಿಯನ್ನು ನಿಷೇಧಿಸಿದ್ದಾನೆ. ಸ್ನೇಹಿತರೆ, ಇಂತಹ ಪಾಪಗಳಿಂದ ಅಲ್ಲಾಹ ನಮ್ಮನ್ನು ರಕ್ಷಿಸಲಿ, ನಮಗೆ ಪುಣ್ಯವಾದ ಒಂದು ಅಂತ್ಯವನ್ನು ನೀಡಲಿ, ನಮ್ಮ ಹೃದಯಗಳನ್ನು ಜನ್ನತುಲ್ ಬಕಿ ಅನಂತೆ ಶುದ್ಧವಾಗಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.